ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಒಂದು ಯೂಸ್ಫುಲ್ ಆದ ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್, ನಿಮಗೆ ಯೂಸ್ಫುಲ್ ಮಾಹಿತಿ ಸಿಗುತ್ತೆ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಪಿಂಗಾಣಿ ಬೌಲ್ ಕ್ಯಾಪ್ ತಗೊಂಡಿದ್ದೀನಿ ಮತ್ತು ಕತ್ರಿ ತಗೊಂಡಿದ್ದೀನಿ, ಪೇಸ್ಟ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಪೇಸ್ಟ್ನ ಈ ಥರ ಅಪ್ಲೈ ಮಾಡಿಕೊಂಡು ಈ ಕತ್ರಿ ಶಾರ್ಪನೆಸ್ ಆಗಬೇಕು ಮತ್ತು ಚಾಕು ಕೂಡ ಮೊಂಡಾಗಿರುತ್ತಲ್ಲ ಅದು ಕೂಡ ಸರ್ಪ್ ಆಗಬೇಕಲ್ವ, ಅದಕ್ಕೋಸ್ಕರ ಈ ರೀತಿ ಪೇಸ್ಟ್ ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡು ಇದು ಚಾಕು ಕೂಡ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಂಡು ನೋಡಿ, ಈ ರೀತಿ ಮಾಡೋದ್ರಿಂದ ತುಂಬಾ ಶಾರ್ಪ್ ಆಗುತ್ತೆ. ನೋಡಿ ಎಷ್ಟು ತುಕ್ಕಿಡ್ಕೊಂಡಿದೆ. ಇದು ಜಾಸ್ತಿ ನಾವು ಯೂಸ್ ಮಾಡಲ್ವಲ್ಲ, ಅದಕ್ಕೋಸ್ಕರ ಅದು ತುಕ್ಕಿಡ್ದಂಗೆ ಆಗುತ್ತೆ. ಈ ರೀತಿ ನೋಡಿ, ಎಷ್ಟು ಕಪ್ಪು ಅಲ್ಲೇ ಕಾಣಿಸ್ತಿದೆಯಲ್ಲ, ಇದು ತುಕ್ಕಿಡ್ದಿದೆ. ಅದರಿಂದ ಈ ರೀತಿ ಮಾಡೋದ್ರಿಂದ ಶಾರ್ಪ್ನೆಸ್ ಆಗುತ್ತೆ ಮತ್ತು ಕತ್ರಿ ಕೂಡ ಅಷ್ಟೇ ಶಾರ್ಪ್ ಆಗಿದೆ ಫ್ರೆಂಡ್ಸ್. ನಾನಂತೂ ಬಟ್ಟೆ ಸ್ಟಿಚ್ ಮಾಡ್ತಿರ್ತೀವಲ್ಲ, ಅದಕ್ಕೆ ಕಟ್ ಮಾಡೋಕ್ಕೆ ಅಂತ ಅದು ತುಂಬಾ ಯೂಸ್ ಮಾಡ್ತಾನೆ ಫುಲ್ ಮಂಡಾಗಿದೆ. ಈಗ ನೋಡಿ, ಮತ್ತು ಈಗ ಸ್ವಲ್ಪ ದಿನ ಬಟ್ಟೆನೇ ಉಳಿತಾ ಇರಲಿಲ್ಲ, ಅದು ಫುಲ್ಲು ತುಕ್ಕಿಡ್ಕೊಬಿಟ್ಟಿದೆ ಮತ್ತು ಮಂಡಾಗ್ಬಿಟ್ಟಿದೆ. ಅದು ಕೂಡ ನೋಡಿ ಎಷ್ಟು ನೀಟಾಗಿ ಈ ರೀತಿ ಮಾಡೋದ್ರಿಂದ ಚಾಕು ನೋಡಿ ಎಷ್ಟು ನೀಟಾಗಿದೆ ಮತ್ತು ಕತ್ರಿ ಕೂಡ ಅಷ್ಟೇ ಶಾರ್ಪ್ ಆಗಿದೆ ಫ್ರೆಂಡ್ಸ್. ಅದು ಕೂಡ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ. ಮತ್ತೊಂದು ಟಿಪ್ಸ್ ಬಂದು, ಇಲ್ಲಿ ವೇಸ್ಟ್ ಪೆನ್ನು ಖಾಲಿ ಆಗಿ ಹೋಗುತ್ತಲ್ಲ, ಇಂಕೆಲ್ಲ ಖಾಲಿ ಆದಮೇಲೆ ಪೆನ್ನನ್ನು ವೇಸ್ಟ್ ಅಂತ ಬಿಸಾಡೋ ಬದಲು ನಾವು ಈ ರೀತಿ ರಿಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ನಾವು ಸೂಜಿ ಇರುತ್ತಲ್ಲ, ನಾವು ಎಮ್ಮಿಂಗ್ ಸೂಜಿ ಅಂತ ಏನು ಹೇಳ್ತೀವಲ್ಲ, ಅದು ಎಮ್ಮಿಂಗ್ ಸೂಜಿ ಮತ್ತು ಮಿಷಿನ್ ಸೂಜಿ ಆದರೂ ಪರವಾಗಿಲ್ಲ. ಈ ರೀತಿ ಎಲ್ಲನೂ ಡಬ್ಬಿಲಿ ಹಾಕಿಡೋದ್ರಿಂದ ಅಲ್ಲಿ ಇಲ್ಲಿ ಮತ್ತು ಎಲ್ಲದಕ್ಕೆ ಸುತ್ಕೊಳ್ಳೋದು ಬಿದ್ದೋಗೋ ಚಾನ್ಸಸ್ ಇರುತ್ತಲ್ವ, ಅದಕ್ಕೆ ಅಂತಲೇ ಈ ರೀತಿ ಒಂದು ಪೆನ್ನ ಒಳಗಡೆ ಹಾಕಿ ಕ್ಯಾಪ್ ಹಾಕಿಡೋದ್ರಿಂದ ಸೇಫಾಗಿರುತ್ತೆ ಫ್ರೆಂಡ್ಸ್. ಮತ್ತು ಯಾವುದೇ ಕಾರಣವೂ ಎಲ್ಲೂ ಚುಚ್ಕೊಳ್ಳಲ್ಲ ಫ್ರೆಂಡ್ಸ್. ತುಂಬಾ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಅದೇ ರೀತಿ ಕ್ಯಾಪ್ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಈ ರೀತಿ ಒಂದು ಸ್ವಲ್ಪ ಕಾಟನ್ನು ಕ್ಯಾಪ್ ಒಳಗೆ ಹಾಕಬೇಕು. ಈಗ ನಾವು ಬಾಗಿಲಲ್ಲಿ ಗಂಧದ ಕಡ್ಡಿ ಹಚ್ಚಬೇಕು, ಬಾಗಿಲಲ್ಲಿ ಪ್ಲೇಸ್ ಇರಲ್ವಲ್ಲ, ಅದಕ್ಕೆ ಅಂತಲೇ ಈ ರೀತಿ ಕಾಟನ್ನೆಲ್ಲ ಒಳಗಡೆ ಹಾಕ್ಬಿಟ್ಟು ನೋಡಿ, ಈ ರೀತಿ ಗಂಧದ ಕಡ್ಡಿ ಹಾಕಿ ನಾವು ಆ ಕಡೆ ಅಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ಡಬಲ್ ಸೈಡ್ ಟೈಪ್ ಇರುತ್ತಲ್ಲ, ಅದನ್ನು ಹಾಕಿ ಅಂಟಿಸ್ಬಿಟ್ಟು ಬಾಗಿಲ ಹತ್ರ ಸ್ಟಿಕ್ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ. ಮತ್ತೊಂದು ಟಿಪ್ಸ್ ಬಂದು, ತುಂಬಾ ಸೊಳ್ಳೆ ಅಂತೂ ಈಗಂತೂ ತುಂಬ ಸೊಳ್ಳೆಗಳ ಕಾಟ ಇದೆಯಲ್ಲ, ಅದಕ್ಕೆ ಅಂತಲೇ ಇಲ್ಲಿ ಹಾರ್ಪಿಕ್ ಸ್ವಲ್ಪ ಎಲ್ಲ ಅಪ್ಲೈ ಮಾಡ್ಕೊಂಡು ಅದು ಕೂಡ ಇಡೋದ್ರಿಂದ ಸಂಜೆ ಟೈಮು ಹಚ್ಚಿಡೋದ್ರಿಂದ ಸೊಳ್ಳೆ ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್ ಬಂದು, ಬಾಳೆಹಣ್ಣೆಲ್ಲ ತಿಂದ್ಬಿಟ್ಟು ಸಿಪ್ಪೆ ಬಿಸಾಕ್ತೀವಲ್ಲ, ಸಿಪ್ಪೆ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ಮೈಯೆಲ್ಲ ಕೆರೆತ ಎಲ್ಲೆಲ್ಲಿ ನೆವೆ ಬರುತ್ತಲ್ಲ ನೋಡಿ, ಅಲ್ಲಿ ಈ ರೀತಿ ಅಪ್ಲೈ ಮಾಡ್ಕೊಂಡ್ರೆ ಅದು ಕೆರೆತ ಕೂಡ ಕಡಿಮೆ ಆಗುತ್ತೆ. ಮಕ್ಕಳಲ್ಲಂತೂ ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಸೊಳ್ಳೆ ಎಲ್ಲ ಕಚ್ಚಿ ಕೆರೆತ ಇರುತ್ತಲ್ಲ, ಅದಕ್ಕೆ ಈ ರೀತಿ ಮಾಡೋದ್ರಿಂದ ಕೆರೆತ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಹಾಗೆ ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಬಾಳೆಹಣ್ಣು ಸಿಪ್ಪೆಯಿಂದ ಮಸಾಜ್ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ. ಮತ್ತೊಂದು ಟಿಪ್ಸ್ ಬಂತು, ಇದು ಇಂಟ್ರೆಸ್ಟಿಂಗ್ ಆಗಿರುವಂಥ ಟಿಪ್ಸ್ ಫ್ರೆಂಡ್ಸ್. ಇದು ಪೇಪರ್ ಬ್ಯಾಗ್ ಮಾಡೋದು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ವೀಡಿಯೋದಲ್ಲಿ ನಾನು ಏನು ತೋರಿಸ್ಕೊಡ್ತೀನಿ ಅದೇ ರೀತಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬ್ಯಾಗ್ ಆಗುತ್ತೆ. ಇಲ್ಲಿ ನಾನು ಒಂದು ಫುಲ್ ಸೈಡ್ ಪೇಪರ್ ತಗೊಂಡು ನಾನು ವೀಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅದೇ ರೀತಿ ಮಾಡ್ತಾ ಬನ್ನಿ, ನಿಮಗೆ ಯೂಸ್ಫುಲ್ ಆಗಿ ಹಣ್ಣು ತರಕಾರಿ ಎಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಮತ್ತು ನಾವು ಮಾರ್ಕೆಟ್ಗೆ ಹೋದರೆ ಬರೀ ಪ್ಲ್ಯಾಸ್ಟಿಕ್ಕೇ ಕೊಡ್ತಾ ಇರ್ತಾರಲ್ಲ, ಅದು ಪ್ಲ್ಯಾಸ್ಟಿಕ್ ಕೂಡ ಬ್ಯಾನ್ ಆಗಿದೆ, ಆದರೂ ಕೂಡ ಪ್ಲ್ಯಾಸ್ಟಿಕ್ ಮಾರ್ತಿರ್ತಾರಲ್ಲ, ಅದಕ್ಕೆ ಅಂತಲೇ ನಾವೇ ಈ ರೀತಿ ಮನೇಲೇ ಮಾಡಿ ತಗೊಂಡೋದ್ರೆ ನಮಗೂ ಕೂಡ ಪ್ಲ್ಯಾಸ್ಟಿಕ್ ಅವಾಯ್ಡ್ ಆಗುತ್ತೆ ಮತ್ತು ಈ ರೀತಿ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ನಾನಿಲ್ಲಿ 1 kg ಅಥವಾ ಅರ್ಧ kg ಆಗೋಷ್ಟು ಬ್ಯಾಗ್ ಇದು. ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಇದು 1 kg ಹಿಡಿಯುತ್ತೆ ಅರ್ಧ kg ಹಿಡಿಯುತ್ತೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಆದ್ರೂ ಇದು ನನ್ನ ಪ್ರಕಾರ ಒಂದು ಅರ್ಧ kg ಮುಕ್ಕಾಲು kg ಹಿಡಿಯುತ್ತೆ. ತುಂಬ ವೆಯ್ಟು ತಡೆಯುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಖುಷಿ ಆಯಿತು. ಒಂದು ವೀಡಿಯೋ ನೋಡಿ ನಾನು ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿ ನೋಡಿ, ಸೇಬೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ, ಎಷ್ಟು ವೆಯ್ಟ್ ಇದ್ದರೂ ತಡೆಯುತ್ತೆ ಫ್ರೆಂಡ್ಸ್. ಆದಷ್ಟು ಪ್ಲ್ಯಾಸ್ಟಿಕ್ಕಿಂದ ಅವಾಯ್ಡ್ ಮಾಡಿ ಈ ಥರ ಪೇಪರ್ ಬ್ಯಾಗ್ನ ತಗೊಂಡೋಗಿ ಫ್ರೆಂಡ್ಸ್. ಮಾರ್ಕೆಟ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ನಮ್ಮ ಎನ್ವೈರ್ಮೆಂಟ್ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಪೇಪರ್ ಬ್ಯಾಗ್ ಮಾಡೋದಂತ ಹೇಳ್ಕೊಡಿ ಫ್ರೆಂಡ್ಸ್. ಅವರು ಕೂಡ ತುಂಬ ಚೆನ್ನಾಗಿ ಕಲ್ತ್ಕೊಳ್ಳಿ, ಅವರು ಕೂಡ ಈ ಥರ ಪೇಪರ್ ಬ್ಯಾಗ್ ಯೂಸ್ ಮಾಡಲಿ ಫ್ರೆಂಡ್ಸ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.